ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಒಂದು ಮುಖ್ಯವಾಗಿ ಇವರೆಲ್ಲ ನಾಯಕರಲ್ಲಿ ಕೇಳ್ಕೊಳ್ಳೋದಿಷ್ಟ, ಒಬ್ಬರಲ್ಲೆಲ್ಲ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟ, ನೀವು ಪ್ರಾಮಾಣಿಕವಾಗಿ ರೈತರ ಕೆಲಸ ಮಾಡಿರಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅಷ್ಟೇ. ಆದರೆ ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಅದು ತಕ್ಕೊಳ್ಳೋದು ಎಲ್ಲಿದೆ? ಒಂದು ದೊಡ್ಡ ಪ್ರಶ್ನೆ ಅದ. ಪ್ರತಿಯೊಂದು ರಾಜಕಾರಣದಲ್ಲೂ ಇದೋ ಪ್ರಶ್ನೆ ಇದೆ ಇವತ್ತು. ಅಲ್ರಿ ನಮ್ಗೆ ಇಲೆಕ್ಷನ್ ಖರ್ಚು ಮಾಡಿರ್ತೀವಿ, ತಕ್ಕೊಳ್ಬಾರ್ದು ತಕ್ಕೊಳ್ಬೇಕು ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಎಲ್ಲ ಕಡೆ ಇದು, ಇವನು MLA ಇದಿರಲಿ, MP ಇದಿರಲಿ, ಮತ್ತೊಂದಿರಲಿ, ನಾವು ಇವತ್ತು ಖರ್ಚು ಮಾಡೋದು ವ್ಯವಸ್ಥೆ ಅದ, ಖರ್ಚು ಮಾಡ್ತೀವಿ ಅಂದರೆ ಇದೊಂದು ವ್ಯಾಪಾರ ಅನ್ನೋಂಗೆ ಮಾಡಿಬಿಟ್ಟಿದ್ದಾರೆ. ದುಡ್ಡು ಹಾಕೋದು, ದುಡ್ಡು ತೆಗೆಯೋದು, ಬಿಸ್ನೆಸ್ ಅಂಥೇಳಿ ಅನ್ನೋಂಗೆ ಮಾಡಿದ್ದಾರೆ. ಆದ್ರೆ ಈ ಬಿಸ್ನೆಸ್ ಎಷ್ಟರ ಮಟ್ಟಿಗೆ ಈ ನಮ್ಮ DCC ಬ್ಯಾಂಕನ್ನು ಉಳಿಸ್ತದ ಬೆಳೆಸ್ತದ? ಇಬ್ಬರು ಹೇಳ್ತಾ ಇದ್ದಾರೆ, ಎರಡು ಕಡೆಯವರು. ನಾವು ಉಳಿಸ್ತೀವಿ, ಬೆಳೆಸ್ತೀವಿ, ದೊಡ್ಡದು ಮಾಡ್ತೀವಿ, ಎತ್ತರಕ್ಕೆ ಒಯ್ತೀವಿ, ರೈತರ ಪರವಾಗಿ ನಾವು ನಿಲ್ತೀವಿ. ಹಬ್ಬ ಮಾತಾಡೋದು ನೋಡಿದಾಗ ಯಾರಿಗಿದ್ರು ಹೌದಪ್ಪ ಇವರು ನಿಶ್ಚಿತವಾಗಿಯೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತು ಅನ್ನಿಸ್ತದೆ. ಒಟ್ಟಾರೆಗೆ ಅನಿಸಿಕೆಗಳು ಇದು ಈವರೆಗೆ ಡೆವಲಪ್ ಆದಂಥದ್ದು. ಇನ್ನು 2 ದಿನಗಳಲ್ಲಿ ಅಂದರೆ ಇನ್ನೂ ಹಿಂದೆ ತಕ್ಕೊಳ್ಳೋಂಥ ಪ್ರಯತ್ನಗಳಿದ್ದಾವೆ. ಆದಷ್ಟು ಕಾಂಪ್ರಮೈಸ್ ಮೇಲೆ ನಮ್ಮದೊಂದಿಷ್ಟು ನಿಮ್ಮದೊಂದಿಷ್ಟು, ನಾವೊಂದಿಷ್ಟು ತೊಗೊಂಡು ನೀವೊಂದಿಸ್ಕೊಂಡು ಒಂದು ಮಾತು ಬಂತು ನೀವು ಹಿಂದೆ. ಒಂದು ಏನಪ್ಪ ಹುಕ್ಕೇರಿ ಸಂದರ್ಭದಲ್ಲೇ, ಹುಕ್ಕೇರಿ ಚುನಾವಣೆ ಸಂದರ್ಭದಲ್ಲೇ ಕೊನೆಗೆ ಒಂದು ಮಾತು ಹೇಳಿದರು ನಮ್ಮ ಪಾಲ್ಚಂದ್ರ ಜಾರಕಿಹೊಳಿ ಅವರು. ಇಲ್ಲ ನಾವು ಕಾಂಪ್ರಮೈಸ್ಗೆ ಒಪ್ಪಿದ್ದೀವಿ, ಕೊಡ್ಬೇಕಂತ ಅವ್ರು ಮಾತಾಡಿದ್ದೀವಿ. ಏನಪ್ಪ ಅಂತಂದ್ರೆ ನಮಗೆ 10 ನಿಮಗೆ 5 ಅಂತ ಹೇಳಿದ್ದೀವಿ. ನಮ್ಮ ಕತ್ತಿಯವ್ರಿಗೆ ಒಂದು ಒಪ್ಪಲಿಲ್ಲ, ಅದು ಚುನಾವಣೆ ಆಯಿತು, ನಾವು ಗೆಲ್ತೀವಿ ಒಂದು ಮಾತಾಡಿದರು. ಅದು ಆಗೋಯ್ತು. ಈಗ ಏನಾಗಿದೆ ನಮ್ಮ ಚಿತ್ರದ. ಇನ್ನು ಇಲ್ಲೇ ಏನಾಗ್ಬೋದು ಅನ್ನೋದು ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ. ಯಾಕೆ ಇನ್ನೂ ನಡೀತದೆ ತೆರೆಯ ಮರೆಯಲ್ಲಿ ಎಲ್ಲರೂ ಹೇಳ್ಬೋದು. ಇವತ್ತೆಲ್ಲ ನಾವು ವಿರೋಧಿಗಳಿದ್ದೀವಿ, ಹಾಗೆ